ಹೇ ಗಾಯ್ಸ್, ರೀಸೆಂಟ್ ಆಗಿ ತುಂಬಾ ಜನ ಫೇಸಸ್ ಕೆನಡಾ ಅವರ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇರ್ತೀರಾ. ಸೊ ನಾನು ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಆಕ್ಚುಲ್ ಆಗಿ ಪೌಡರ್ ಎಲ್ಲ ನೀವು ನೋಡಿದ್ರಿ ಅಂದ್ರೆ ಚೆನ್ನಾಗಿ ಯೂಸ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಸೊ ಈ ತರ ರೆಗ್ಯುಲರ್ ಆಗಿ ನಾನು ಪರ್ಚೇಸ್ ಮಾಡಿದಂಥ ಫೇಸಸ್ ಕೆನಡಾ ಅವರ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಕ್ಕೆ ಬಂದಿದ್ದೀನಿ. ಅಮೆಝಾನ್ ಅಲ್ಲಿ ಸೇಲ್ ನಡೀತಾ ಇದೆ, ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನೆಲ್ಲ ಬಂದ್ಬಿಟ್ಟು ಅಮೆಝಾನ್ ಅಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಇದೆಲ್ಲ ಬಂದ್ಬಿಟ್ಟು ನನ್ನ ಪರ್ಸನಲ್ ಏನು ಹೇಳೋದು ಎಕ್ಸ್ಪೀರಿಯನ್ಸ್ಡ್ ರಿವ್ಯೂ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇದು ಯಾವುದು ಹೊಸದಲ್ಲ, ನಾನು ಆಲ್ರೆಡಿ ತಗೊಂಡು ಯೂಸ್ ಮಾಡಿ ಇದು ಹೇಗಿದೆ ವರ್ತ್ ಇಲ್ವಾ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ನಾನು ಇದರಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ವಿಡಿಯೋನ ಫುಲ್ ಆಗಿ ನೋಡಿ, ಸೊ ದಟ್ ನಿಮಗೂ ಒಂದು ಐಡಿಯಾ ಬರುತ್ತೆ. ಇವಾಗ ಬಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ತುಂಬಾ ಫೇಮಸ್ ಆಗಿ ನಡೀತಾ ಇದೆ. ಸೊ ಇದೆಲ್ಲ ವರ್ತ್ ಇಲ್ವಾ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಫೇಸಸ್ ಕೆನಡಾ ಅವರ ಆಲ್ ಡೇ ಹೈಡ್ರಾ ಮ್ಯಾಟಿವ್ ಫೌಂಡೇಶನ್ 3-in-1 ಫೌಂಡೇಶನ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ 3ನೇ ವಿಡಿಯೋ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಫೇಸಸ್ ಕೆನಡಾ ಬಗ್ಗೆ ಮತ್ತೆ ಮೇನ್ ವಿಷಯ ಹೇಳ್ಬಿಡ್ತೀನಿ. ಇದು ಬಂದ್ಬಿಟ್ಟು ನೋ ಪ್ಯಾರಾಬೆನ್ಸ್, ನೋ ಮಿನರಲ್ ಆಯಿಲ್, ವೀಗನ್, ಕ್ರುಯಲ್ಟಿ ಫ್ರೀ. ಸೂಪರ್ ಅಲ್ಲ? ಎಸ್, ನನಗೆ ಇದರಿಂದನೇ ಫೇಸಸ್ ಕೆನಡಾ ಅವರ ಬ್ರ್ಯಾಂಡ್ ಇಷ್ಟ ಆಯಿತು. ಅದು ಮಾತ್ರ ಅಲ್ಲದೆ ಇಟ್ಸ್ ಲೈಕ್ ನನಗೆ ವರ್ಕೌಟ್ ಆಗಿದೆ. ಒಂದು ಸ್ವಲ್ಪ ಆಲ್ಮೋಸ್ಟ್ ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಫೇಸಸ್ ಕೆನಡಾದಲ್ಲಿ, ಎಲ್ಲನೂ ಬಂದ್ಬಿಟ್ಟು ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಸೊ ದಟ್ ಓಕೆ, ನನಗೆ ಇಷ್ಟ ಆಗಿದ್ದು ನನ್ನ ಸಬ್ಸ್ಕ್ರೈಬರ್ಸ್ಗೂ ತೋರಿಸೋಣ ಆ್ಯಂಡ್ ತುಂಬ ಜನಕ್ಕೆ ಇದು ಸ್ವಲ್ಪ ಹೆಲ್ಪ್ಫುಲ್ ಆಗೂ ಇರುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ಇದಕ್ಕೇನೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೂಪರ್ ಆಗಿದೆ, ನಿಜವಾಗ್ಲೂ ಹೇಳ್ತೀನಿ, ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಫೇಸಸ್ ಕೆನಡಾ ಅವರಿಂದ. ಸೊ ಈ ಕಡೆ ನೀವು ನೋಡಿ, ಇಷ್ಟೇ ಹಾಕ್ತೀನಿ ನೋಡಿ ಹೇಗಿದೆ ಅಂತ ಕ್ರೀಮು. ಸೊ ಇದು ಬಂದ್ಬಿಟ್ಟು ನಿಮಗೆ ಫೌಂಡೇಶನ್ ಆಗಿ ಯೂಸ್ ಮಾಡ್ಕೊಬೋದು. ಕಾಣಿಸ್ತಾ ಇದೆಯಾ? ಎಸ್, ಇದು ನೀಟಾಗಿ ಹೀಗೆ ಹಾಕ್ಬಿಟ್ರಿ ಅಂದರೆ ಒಂದು ದಿನ ಫುಲ್ಲಾಗಿ ನಮಗೆ ಈ ಥರನೇ ಲುಕ್ ಕೊಡುತ್ತೆ. ಸಖತ್ತಾಗಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು, ಅದರಿಂದನೇ ಇದನ್ನು ನಾನು ನಿಮಗೆ ಕಣ್ಣು ಮುಚ್ಕೊಂಡು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸ ಫೌಂಡೇಶನ್ ಏನಾದರೂ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ ಫೇಸಸ್ ಕೆನಡಾ ಅವರ ಆಲ್ ಡೇ ಹೈಡ್ರಾ ಮ್ಯಾಟಿವ್ ಫೌಂಡೇಶನ್ 3-in-1 ಫೌಂಡೇಶನ್ ಅಂತಲೇ ಇದನ್ನು ಮೆನ್ಷನ್ ಮಾಡ್ಬೋದು. ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೇನ್ ವಿಷಯ ಹೇಳ್ಬಿಡ್ತೀನಿ, ಲೈಕ್ ರೋಡಲ್ಲಿ ಮಾರೋರು ತುಂಬ ಡೂಪ್ಲಿಕೇಟ್ಸ್ ಪ್ರಾಡಕ್ಟ್ಸ್ಗಳು ಬಂದಿದೆ, ದಯವಿಟ್ಟು ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಖಂಡಿತ ಲೈಕ್ ಅಮೆಝಾನು ಅಥವಾ ಲೈಕ್ .coms ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಕೊಬೋದು, ಅಥವಾ ನಿಮ್ಮ ಪಕ್ಕದಲ್ಲಿರುವಂತಹ ಅಂಗಡಿಗಳಲ್ಲಿ ಲೈಕ್ ಮೆಡಿಕಲ್ ಸ್ಟೋರು ಅಥವಾ ಆಲ್ಮೋಸ್ಟ್ ಮೆಡಿಕಲ್ ಸ್ಟೋರಲ್ಲಿ ತುಂಬ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಜೋಕ್ಸ್ ಅಪಾರ್ಟ್, ಬಟ್ ಇನ್ನು ಹೇಳೋದು ಸ್ವಲ್ಪ ಒಂಚೂರು ದೊಡ್ಡ ಅಂಗಡಿಗಳಲ್ಲಿ ಯಾವ್ದಾದ್ರು ಇದ್ದು ಅಂದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ, ಒರಿಜಿನಲ್ ಪ್ರಾಡಕ್ಟ್ ನಿಮಗೆ ಸಿಕ್ಬಿಡುತ್ತೆ. ಓಕೆನಾ? ಸೊ ಇನ್ನು ಕೂಡ ನೆಕ್ಸ್ಟ್ ಐಟಮ್, ಫೇಸಸ್ ಕೆನಡಾದಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ, ಬಟ್ ನನ್ನ ಪರ್ಸನಲ್ ಫೇವ್ರೇಟ್, ಮೈ ಫುಲ್ ಹಾರ್ಟ್ ಅಂತಂದರೆ ಅದು ಈ ಕಾಜಲ್ಲೇ. ಇದು ಏನಪ್ಪ ಅಂದರೆ ಫೇಸಸ್ ಕೆನಡಾರವರ ಅಲ್ಟಿಮಾ ಪ್ರೋ ಅಂತ ಹೇಳಿ ಸಖತ್ತಾಗಿದೆ. ಇದು ಏನಂದ್ರೆ ಸ್ಮಡ್ಜ್ ಪ್ರೂಫ್ ಕಾಜಲು. ಮತ್ತೆ ಇದ್ರ ಬೆಸ್ಟ್ ವಿಷಯ ಅಂದ್ರೆ ಇದನ್ನೇ, ಈ ಕಾಜಲ್ ಬಂದ್ಬಿಟ್ಟು ಸೂಪರ್ ಡಾರ್ಕು, ಒಂದು ಸ್ಟ್ರೋ ಹಾಗೆ ಹಾಕಿದ್ರೆ ಹಂಗೆ ಇದೆ. ಮತ್ತೆ ಇದನ್ನ ಬಂದ್ಬಿಟ್ಟು ನಾವು ಈ ತರ ಈ ಸೈಡಲ್ಲಿ ಕೊಟ್ಟಿದ್ರಲ್ಲ, ಇದನ್ನ ಸ್ಮಡ್ಜ್ ಮಾಡ್ಕೊಬೋದು. ಲೈಕ್ ಈ ತರ ಸ್ಮಡ್ಜ್ ಮಾಡಿದ್ವಿ ಅಂದ್ರೆ ಹಂಗೆ ಕಾಣುತ್ತೆ. ಒಂಥರ ಸ್ಮೋಕಿ ಐಸು, ಸ್ಮೋಕಿ ಎಫೆಕ್ಟ್ ಕೊಡುತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ, ಒಂದು ಬೆಸ್ಟ್ ವೈ. ನಾನಂತೂ ಫುಲ್ ಫಿದಾ ಆಗ್ಬಿಟ್ಟೆ ಈ ಕಾಜಲ್ಗೆ. ನೀವೇನಾದರೂ ಒಂದು ಒಳ್ಳೆ ಕಾಜಲಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಕಣ್ಣು ಮುಚ್ಕೊಂಡು ಈ ಫೇಸಸ್ ಕೆನಡಾ ಅವರ ಅಲ್ಟಿಮಾ ಪ್ರೋಗೆ ತೊಗೊಂಡು ಹೋಗಿ. ಸಖತ್ತಾಗಿದೆ, ಬಟ್ ಲೈಟಾಗಿ ಸ್ಮಡ್ಜ್ ಆಗುತ್ತೆ. ನಾನು ಅದನ್ನು ಓಪನ್ ಆಗಿ ಹೇಳ್ಬಿಡ್ತೀನಿ, ಬಿಸಿಲಲ್ಲೆಲ್ಲ ಓಡಾಡ್ತೀರಾ ಅಂದರೆ ಲೈಟಾಗಿ ಕಣ್ಣು ಸ್ಮಡ್ಜ್ ಆಗೇ ಆಗುತ್ತೆ. ಬಟ್ ಇದೊಂದು ಬೆಸ್ಟ್ ಕಾಜಲ್, ನನ್ನ ಪರ್ಸನಲ್ ಫೇವ್ರೇಟು. ನನಗೆ ಹ್ಯಾಂಡ್ ಬ್ಯಾಗಲ್ಲಿ ಏನಾದರೂ ಇಟ್ಕೊಬೇಕು ಅಂದರೆ ಖಂಡಿತ ಈ ಕಾಜಲು, ಮತ್ತು ಇದು ನಿಮಗೆ ತುಂಬ ಜನ ಗೊತ್ತು, ಮಾಮಾ ಲಿಪ್ ಬಾಮು, ಇದೆರಡು ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ನನ್ನ ಮೇಕಪ್ ಓವರ್ ಆ ಥರ ಇರುತ್ತೆ ನನಗೆ. ಸೊ ಹಾಗಿರ್ಬೇಕಾದ್ರೆ ಈ ಕಾಜಲ್ನ ಬಂದ್ಬಿಟ್ಟು ನಾನು ನಿಮಗೆ ಕಣ್ಣು ಮುಚ್ಕೊಂಡು ರೆಕಮೆಂಡ್ ಮಾಡ್ತೀನಿ. ಸಖತ್ತಾಗಿದೆ, ಯಾರು ಬೇಕಾದ್ರೂ ತೊಗೊಳ್ಳಿ, ಒಂದು ಬೆಸ್ಟ್ ಬೈ ಇದು. ಸೊ ಇದು ಕಂಪಲ್ಸರಿ ಏನು ಹೇಳೋದು, ಮಸ್ಟ್ ರೆಕಮೆಂಡೇಶನ್ ಎಲ್ಲಿ ಇರುತ್ತೆ ನನಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ನಾನು ಈ ಕಾಜಲ್ಲೇ ತೊಗೊಂಡಿದ್ದು ಫೇಸಸ್ ಕೆನಡಾರವರ ಏನು ಕಾಜಲ್ಲು ಅಂದರೆ ಅಲ್ಟಿಮಾ ಪ್ರೋ HD ಅಂತ ತೊಗೊಂಡೆ. ಬಟ್ ಇದನ್ನು ನೋಡಿ ತೊಗೊಂಡೋಗಿ ಇಷ್ಟೊಂದಿದೆ. ಇದಕ್ಕೆ ಮುಂಚೆ ಅದು ಖಾಲಿ ಆಗಿಬಿಡುತ್ತೆ ಅನ್ಸುತ್ತೆ. ಅದಕ್ಕೂ ಲೈಕ್ ಕಂಪ್ಯಾರಿಟಿವ್ಲಿ ನೋಡಬೇಕು ಅಂದರೆ ಇದೇ ಕಾಸ್ಟ್ಲಿ, ಲೈಕ್ ಇದಕ್ಕಿಂತ ಇದು ಕಾಸ್ಟ್ಲಿ. ಬಟ್ ನನಗೆ ಇದೇ ಇಷ್ಟ ಆಯಿತು. ಯಾಕಪ್ಪ ಅಂದರೆ ಇದು ಬಂದ್ಬಿಟ್ಟು ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಲೈಕ್ ನಾನು ಇದಕ್ಕೆ ಮುಂಚೆ ನೈಕಾ ಕಾಜಲ್ ಯೂಸ್ ಮಾಡಿದ್ದೀನಿ, ಬಟ್ ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ಸೂಪರ್ ಆಗಿದೆ. ಬಡ್ಜೆಟಲ್ಲೂ ಇದು ಕಡಿಮೆನೇ, ಬಟ್ ಇದು ಕಾಸ್ಟ್ಲಿ ಇದೆ. ಬಟ್ ಇದಕ್ಕಿಂತ ಇದೇ ಚೆನ್ನಾಗಿದೆ, ಕಡಿಮೆ ಪ್ರೈಸ್ ಅಂತೆ ಸೂಪರ್ ಆಗಿದೆ. ಈ ಕಾಜಲ್ ನನಗೆ ಯಾಕೆ ಇಷ್ಟ ಆಗಿಲ್ಲ ಅಂದರೆ ಲೈಕ್ ತುಂಬ ಸ್ಮಡ್ಜ್ ಆದಂಗೆ ಫೀಲ್ ಆಯಿತು. ಮತ್ತು ಅದೇ ರೀತಿ ನನಗೆ ಅದೇನೋ ಅಷ್ಟು ನೀಟಾಗಿ ಡಾರ್ಕ್ ಆಗಿ ಏನೋ ಕಾಜಲ್ ಇದು ಅಂಟಿಲ್ಲ ಅನ್ನೋ ಥರ ನನಗೆ ಇದು ಫೀಲ್ ಆಯಿತು. ಯಾಕೆ ನನಗೆ ಈ ಭಾವನೆ ಬಂತು ಅಂತ ಗೊತ್ತಿಲ್ಲ. ಇದಕ್ಕೆ ಮುಂಚೆ ಯಾರಾದರೂ ಫೇಸಸ್ ಕೆನಡಾ ಅವರ ಅಲ್ಟಿಮಾ ಪ್ರೋ HD ಯಾರಾದರೂ ತೊಗೊಂಡಿದ್ದೀರಾ ಅಂದರೆ ನನಗೆ ಖಂಡಿತ ಹೇಳಿ. ನನಗಿದು ಯಾಕೋ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ, ಅದರಿಂದ ನಾನು ಇದನ್ನು ಯೂಸ್ ಮಾಡೋದೇ ಹಾಗೆ ಸ್ಟಾಪ್ ಮಾಡಿಬಿಟ್ಟೆ. ಇದು ರೀಸೆಂಟಾಗಿ ತೊಗೊಂಡೆ, ಇದನ್ನು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಕಾಜಲ್ ಬಗ್ಗೆ ಇಷ್ಟೇ, ಬೇರೆ ಏನೂ ಇಲ್ಲ ಹೇಳೋಕ್ಕೆ. ನೆಕ್ಸ್ಟು ನನ್ನ ಸೆಕೆಂಡ್ ಮೋಸ್ಟ್ ಫೇವ್ರೇಟ್ ಫ್ರಮ್ ಫೇಸಸ್ ಕೆನಡಾ ಅಂದರೆ ಅದು ಇದೇನೆ. ಫಸ್ಟ್ ಈ ಕಾಜಲು, ಸೆಕೆಂಡ್ ಈ ಪೌಡರು, ಲೂಸ್ ಪೌಡರ್ ಅಂತ ಹೇಳ್ತಾರೆ. ಸಖತ್ತಾಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಯೂಶಲಾಗಿ ನಾವು ಮೇಕಪ್ ಎಲ್ಲ ಮಾಡಿಬಿಟ್ಟು ಹಿಂಗೆ ಹಾಕಿದ್ವಿ ಅಂದರೆ ದಿಟ್ಟಾಗಿರುತ್ತಲ್ಲ, ಅದೆಲ್ಲ ಏನೂ ಇರೋದಿಲ್ಲ. ಅಷ್ಟು ಸಾಫ್ಟಾಗಿ ಸೂಪರ್
ಸೂಪರಾಗಿ ಬ್ಲೆಂಡ್ ಆಗುತ್ತೆ, ಶೈನಿಂಗ್ ಕೂಡ ಕೊಡುತ್ತೆ. ನೋಡ್ತಾ ಇದ್ರಲ್ಲ, ಒಂದು ಶೈನಿ ಲುಕ್ ಕೊಡುತ್ತೆ, ಒಂಥರ ಸಖತ್ತಾಗಿದೆ. ಇಷ್ಟು ದಿನ ಎಲ್ಲಿದೆ ನೀನು ಅಂತ ನೋಡಿ ಖುಷಿ ಪಡುವಂಥ ವಿಷಯ ಇದು. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಯಾರಿಗಾದ್ರೂ ಈ ಲೂಸ್ ಪೌಡರ್ ಏನಾದರೂ ಬೇಕು ಅಂದರೆ ಇದೆಲ್ಲ ಒಂದು ಚೂರು ಕಾಸ್ಟ್ಲಿ ಇರುತ್ತೆ, ಬಟ್ ಅಮೆಝಾನ್ ಸೇಲಲ್ಲಿ ಸಮ್ಟೈಮ್ಸ್ ತುಂಬಾ ಒಳ್ಳೆ ಆಫರಲ್ಲಿ ಹಾಕ್ಬಿಡ್ತಾರೆ. ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಅಲ್ಟಿಮೇಟ್ ಪ್ರೋ ಅಂತ ಅಂದ್ಬಿಟ್ಟು ಲೂಸ್ ಪೌಡರು ಸಖತ್ ಅಂದರೆ ಸಖತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಅದರಿಂದನೇ ಇದನ್ನು ಕೂಡ ನಾನು ನಿಮಗೆ ಕಣ್ಣು ಮುಚ್ಕೊಂಡು ಸಜೆಸ್ಟ್ ಮಾಡ್ತೀನಿ. ಇದು ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಈ ಪೌಡರ್ ಬಂದ್ಬಿಟ್ಟು ಕೆಳಗಡೆ ಬಿದ್ದು ಇವಾಗ ಜಸ್ಟ್ ಬಿದ್ದು ಹೊಡೆದೋಯ್ತು, ಅದಕ್ಕೆ ಮುಂಚೆ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಲೈಟಾಗಿ ಹೊಡೆದೋಯ್ತು. ಇದು ನನಗೆ ತುಂಬಾ ಬಡ್ಜೆಟ್ ಫ್ರೆಂಡ್ಲಿ, ಲೈಕ್ ನನಗೆ ಬಿಲೋ 200 ರೂಪೀಸಲ್ಲಿ ಏನೋ ಈ ಪೌಡ್ರು ಸಿಕ್ತು. ಇದು ಕಾಂಪ್ಯಾಕ್ಟ್ ಪೌಡ್ರು, ಯಾರಿಗಾದ್ರೂ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಪೌಡ್ರು ಬಡ್ಜೆಟ್ ಫ್ರೆಂಡ್ಲಿ ಹುಡುಕ್ತಾ ಇದ್ರೆ ಅಂದರೆ ಇದು ಒಂದು ಓಕೆ ಅಂತ ಹೇಳ್ತೀನಿ. ಬಟ್ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದ್ರ ಪಕ್ಕದಲ್ಲಿ ಇದು ನಿಲ್ಲಲ್ಲ. ಸೊ ಇದು ಸಖತ್ತಾಗಿದೆ. ಸೊ ಇದು ಬೇಕು ಅಂದರೆ ಇದನ್ನು ಕೂಡ ಖರೀದಿ ಮಾಡ್ಕೊಳ್ಳಿ, ಸೂಪರ್ ಆಗಿದೆ. ಆಲ್ಮೋಸ್ಟ್ ನಾನು ತೋರಿಸಿದಂಥ ಎಲ್ಲ ಫೇಸಸ್ ಕೆನಡಾ ಪ್ರಾಡಕ್ಟ್ಸು ಕೂಡ ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ನಾನು ಕಂಪ್ಯಾರಿಟಿವ್ಲಿ ಹೇಳಿದ್ರೆ ಅಂದರೆ ನನಗೆ ಇನ್ನೂ ಸ್ವಲ್ಪ ಬೆಟ್ರಾಗಿ ಇರುತ್ತೇನೋ ಅಂತ ಅನಿಸ್ತು. ಅದೇ ರೀತಿ ನಾನು ಮೋಸ್ಟ್ ರೆಕಮೆಂಡೆಡ್ ಬ್ರ್ಯಾಂಡ್ ಅಂತ ಕೂಡ ಹೇಳ್ತೀನಿ. ಯಾಕಪ್ಪ ಅಂದರೆ ನಾನು ಮೊದಲೇ ಹೇಳ್ದಂಗೆ ಇದು ಬಂದ್ಬಿಟ್ಟು ವೀಗನ್ ಆಗಿರುತ್ತೆ, ಕ್ರೂಯಲ್ಟಿ ಫ್ರೀ ಅಂದರೆ ಸ್ವಲ್ಪ ಜನ ಗೊತ್ತಿರಲ್ಲ, ನಾನು ಹೇಳ್ಬಿಡ್ತೀನಿ. ಯಾವುದಾದ್ರೂ ಅನಿಮಲ್ ಟೆಸ್ಟ್ ಎಲ್ಲ ಮಾಡಿಸಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಸೊ ಹೆಸರು ಹೇಳದೇ ಇರುವಂಥ ಬ್ರ್ಯಾಂಡ್ಗಳಲ್ಲಿ ನಮಗೆ ಏನು ಮಾಡ್ತಾರೆ ಅಂದರೆ ರ್ಯಾಬಿಟ್ಸು ಅಥವಾ ಬೇರೆ ಬೇರೆ ಇದಕ್ಕೆ ಪ್ರಾಣಿಗಳಿಗೆ ಬಂದ್ಬಿಟ್ಟು ಟೆಸ್ಟ್ ಮಾಡ್ತಾರೆ. ಸೊ ಆ ಥರ ಇಲ್ಲದೆ ನಮಗೆ ಕ್ರೂಯಲ್ಟಿ ಫ್ರೀ ಆಗಿದಿರುತ್ತೆ ಮತ್ತು ವೀಗನ್ ಆಗಿರುತ್ತೆ. ಸೊ ಪ್ಲ್ಯಾಂಟ್ ಬೇಸ್ಡ್ ಆಗಿರುತ್ತೆ, ವಿಚ್ ಈಸ್ ಸೂಪರ್ ಗುಡ್. ಅದರಿಂದನೇ ನನಗಿದೆಲ್ಲ ಇಷ್ಟ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹತ್ರ ಏನಾದರೂ ಹೇಳಬೇಕಾ ಕಾಮೆಂಟ್ ಇದೆ, ಇದಕ್ಕಿಂತ ಮೇಲಾಗಿ ಮೂಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆನಾ? ಇದರೆಲ್ಲದರ ಲಿಂಕ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ.